ಕರ್ನಾಟಕ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಹೊಂದಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಶ್ರೀ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ, ರೈತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಶೋಷಿತರ ಧ್ವನಿಯಾಗಿ 8 ವರ್ಷಗಳ ಕಾಲ ಸುದೀರ್ಘವಾಗಿ ಹೋತಂದು ಸಹ ಈ ಕರ್ನಾಟಕ ರಾಜ್ಯವನ್ನು ಅನೇಕ ಕಾರ್ಯಕ್ರಮಗಳ ಮೂಲಕ ಇವತ್ತು ಸೇವೆಯನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನದ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ವಿಶೇಷವಾಗಿ ಅವರ ಒಂದು ಅವಧಿಯಲ್ಲಿ ಈ ಕಾಮನ್ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ತಂದು CETನ ತಂದು ಇವತ್ತು ಮಾದರಿಯಾಗಿ ಇವತ್ತೊಂದು ಸಹ ಆಡಳಿತವನ್ನು ಕೊಟ್ಟಂಥ ಶ್ರೀ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಸಚಿವರೇ, ಶಾಸಕ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಒಂದು ಐತಿಹಾಸಿಕ ದಿನ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇಲ್ಲಿವರೆಗೆ ಸುದೀರ್ಘವಾಗಿ KPCC ಅಧ್ಯಕ್ಷರಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಸಹ ರಾಜ್ಯದಲ್ಲಿ ಅಧಿಕಾರ ಬರಲಿಕ್ಕೆ ಕಾರಣ ಆಯಿತು. ಇವತ್ತು ಅವರು ಮುಖ್ಯಮಂತ್ರಿ ಆದಮೇಲೆ ಆ ಸ್ಥಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ದೇಶದ ಮುಂದಿನ ಭವಿಷ್ಯ ಅವತ್ತೊಂದು ಸಹ ಮುಂದಿನ ಪ್ರಧಾನಮಂತ್ರಿಗಳಾಗುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿ ಇವತ್ತೊಂದು ಸಹ ಜನರಿಗೆ ಅನೇಕ ವಿಷಯಗಳ ಮೇಲೆ ಯುವಕರಿಗೆ ಒಂದು ಆಶಾದಾಯಕವಾಗಿರುವಂಥ ಶ್ರೀ ರಾಹುಲ್ ಗಾಂಧಿಯವರು, ಅದೇ ರೀತಿ ನಮ್ಮ ಹಿರಿಯರು, ನಮ್ಮೆಲ್ಲರಿಗೂ ಕೂಡ ಹಿರಿಯರು, AICC ಅಧ್ಯಕ್ಷರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ನಮ್ಮ ರಾಜ್ಯದವರಾಗಿ ಸುಮಾರು 50 ವರ್ಷ ಅವರ ಒಂದು ಆಡಳಿತ ಅನುಭವ ಇವತ್ತೊಂದು ಸಹ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, KPCCಯ ಪ್ರಧಾನದರ್ಶಿಗಳು ಅಂತ ಶ್ರೀ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಎಲ್ಲರೂ ಕೂಡಿ ಇವತ್ತೊಂದು ಸಹ BK ಹರಿಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಿದರು. BK ಹರಿಪ್ರಸಾದ್ ಅವರ ಒಂದು ರಾಜಕೀಯ ಜೀವನದ ಹಾದಿಯನ್ನು ನೋಡಿದಾಗ ಅವರು NSY, ಯುವ ಕಾಂಗ್ರೆಸ್, ಸೇವಾದಳ ಎಲ್ಲದರಲ್ಲಿ ಇವತ್ತು ಸಹ ಅವರು ಸಂಘಟನೆ ಮಾಡ್ಕೊಂಡು ಬಂದು ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷದ ಆದರ್ಶಗಳೇನಿದಾವೆ, ಸಿದ್ಧಾಂತಗಳೇನಿದಾವೆ, ಅದು ಬುದ್ಧ, ಬಸವ, ಅಂಬೇಡ್ಕರ್, ನಾರಾಯಣ ಗುರುಗಳ ಒಂದು ಹಾದಿಯಲ್ಲಿ ಅವರ ಒಂದು ಸತ್ತ ಸಿದ್ಧಾಂತ ಮೇಲೆ ನಡ್ಕೊಂಡ್ಬಂದು ಇವತ್ತು ಕೋಮುವಾದಿಗಳ ವಿರೋಧವಾಗಿ ಇವತ್ತು ದಿವಸ ನಿರಂತರವಾಗಿ ಇವತ್ತು ಸಹ ಹೋರಾಟ ಮಾಡ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ದಿವಸ ನಮ್ಮ BK ಹರಿಪ್ರಸಾದ್ ಅವರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇದ್ರು ಅಂತ ಹೇಳಿದ್ರಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅವರು 25-30 ವರ್ಷ ಇವತ್ತು ದೇಶದಲ್ಲಿ ಇವತ್ತು ಅನೇಕ ಹುದ್ದೆಗಳಲ್ಲಿ, ವಿಶೇಷವಾಗಿ ಅವರು AICC ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಅಪಾರವಾದಂಥ ಅನುಭವವನ್ನು ಇವತ್ತು ಸಹ ಹೊಂದಿದ್ದಾರೆ. ಆ ಅನುಭವ ಇವತ್ತು ಸಹ ಅವ್ರನ್ನ KPCC ಅಧ್ಯಕ್ಷರಾಗಿ ನಾಳೆ 2028ರಲ್ಲಿ ಏನು ನಮ್ಮ ವಿಧಾನಸಭೆ ಚುನಾವಣೆ ಬರ್ತದೆ, ಆ ಚುನಾವಣೆ ಮತ್ತೊಮ್ಮೆ ಶ್ರೀ ಸಿದ್ದರಾಮಯ್ಯನವರ ನಮ್ಮ ನಾಯಕರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ 28ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 2029ರಲ್ಲಿ ಇವತ್ತು ಏನು ಲೋಕಸಭೆ ನಡೀತದೆ, ಚುನಾವಣೆ ನಡೀತದೆ, ಆ ಚುನಾವಣೆಯಲ್ಲಿ BJPಯನ್ನು ಸೋಲಿಸಿ ಇವತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಇವತ್ತು ಸಹ ನಾವೆಲ್ಲರೂ ಕೂಡ ಸನ್ನದ್ಧರಾಗಿರಬೇಕು ಅನ್ನೋ ಒಂದು ಮಾತನ್ನು ಇವತ್ತು ಸಹ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಇನ್ನೂ ಅನೇಕ ಹಿರಿಯರು ಮಾತನಾಡ್ತಾರೆ. ಇವತ್ತು ನಾನು BK ಹರಿಪ್ರಸಾದ್ ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಅವರು ತಮ್ಮ ತತ್ವ, ಸಿದ್ಧಾಂತ, ಅನುಭವ
ಸುದೀರ್ಘವಾದಂಥ ಅನುಭವದ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಅವ್ರ ನೇತೃತ್ವದಲ್ಲಿ AICC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತೊಂದು ದಿವಸ ಅವರು ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಹೊಂದಿ ನಮ್ಮೆಲ್ಲ ಸಹಕಾರವನ್ನು ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನೀಡ್ತೀವಿ. ಅವರಿಗೆ ನಾವು ಕೂಡ ನಮ್ಮ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.